26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬಹುಶಃ ಇವತ್ತು ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಲ್ಗಾಲ ಅಡ್ಮಿಟ್ ಆಗಿದ್ದರು. ಅದರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅದು ನಮ್ಗೆ ಅತಿ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರದ ಮಹತ್ವ ಮತ್ತು ಪಾವಿತ್ರತೆ ಇವ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದನ್ನು ಅದರ ಕೆಲಸ ಆಗಬೇಕಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ 6 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಊರವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ತಮ್ಮ ಕೆಲಸ ಮಾಡೋದಕ್ಕೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಯಾರಿಗೆ ಇವತ್ತು ಬಹುಶಃ ಬದುಕುಳಿದಿದ್ದಾರೆ ಅವು ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತೇಳಿ ಉಚಿತವಾಗಿ ನಾವು ಸರ್ಕಾರದ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿರ್ತಾರೆ. ಯಾರು ಅಗಲಿದ್ದಾರೆ ಅವ್ರಿಗೆ ನಾವು ನಿಯಮ ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಕೊಡ್ತದೆ. ಈಗಾಗಲೇ ಮುಖ್ಯಮಂತ್ರಿ ಕೆ. ಶಿವಕುಮಾರ್ ಬೆಳಿಗ್ಗೆ ಇದರ ಮಾತಾಡಿಕೊಂಡು ಅದನ್ನು ಸೂಚಿಸಿದ್ದಾರೆ. ನಾವು ಅದನ್ನು ಇವತ್ತು ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು ಇಂತಹ ಒಂದು ಪ್ರದೇಶ, ಯಾಕೆ ಇದೆಲ್ಲರಿಗೂ ನಮ್ಮೊಂದು ಎಚ್ಚರಿಕೆ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಇವರೊಂದು ಜಾಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಎಲ್ಲಿದೆ ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದಿದೆ ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೆಕೆಟ್ ಆಗಿರಬೇಕಂತೇಳಿ. ಎಲ್ಲ ಕಡೆ ನೋಡಲಿಕ್ಕೆ ಅಂತ ಎಲ್ಲ ಆಗೋದಿಲ್ಲ ಯಾರಿಗೂ ಕೂಡ ಇಷ್ಟು ಮನೆ ಇರೋದು. ಸೊ ಇಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ದರೆ ಅಥವಾ ಮನೆಯ ಕೆಳಗಡೆ ಅನ್ನೋದು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲದ ಇರುವಂತಿದ್ದೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅದು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಏಕೆ ಅಂತ ಹೇಳಿದರೆ ಪಬ್ಲಿಕ್ ಪ್ಲೇಸನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಇವತ್ತು ಆಗೋದಿಲ್ಲ. ಆದರೂ ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನಿದು ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಇವರು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮತ್ತು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಭಾಳ ಸ್ಪಷ್ಟ ಸೂಚಿಸ್ತೇವೆ. ಯಾಕೆಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವ್ರು ಕೊಡಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮಣ್ಣನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ ಇದರಲ್ಲಿ. ಅದಕ್ಕಾಗಿ ಬಹುಶಃ ಮನೆ ರಿಪೇರಿ ಮಾಡಿ ಅವ್ರಿಗೆ ಕೊಡಬೇಕು, ಮತ್ತೆ ಅವ್ರು ಬಿಟ್ಟು ಹೋಗ್ಬೋದು. ತತ್ಕ್ಷಣ ಅವ್ರಿಗೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲೇ ತನಕ ಏನು ವ್ಯವಸ್ಥೆ ಮಾಡಬೇಕಂದ್ರೆ ನಾವು ಇವತ್ತು ಮತ್ತೆ ಮೀಟಿಂಗ್ ಮಾಡಿ ಅದರ ಮಂಗಳೂರು ಚರ್ಚೆ ಅವರ ಬಗ್ಗೆ ನಾವು ಯಾವ ರೀತಿ ಅದ್ರ ಬಗ್ಗೆ ಆ ಒಂದು ನೋವಿನಲ್ಲಿ ಅವರ ಕುಟುಂಬ ಮತ್ತು ಅವ್ರ ನೋವಿನಲ್ಲಿ ಸಂದರ್ಭದಲ್ಲಿ ನಾವು ಹೇಗೆ ಅವ್ರ ಜೊತೆ ಇರಬೇಕು, ಸರ್ಕಾರ ನಾವು ಹೇಗೆ ಅಧಿಕಾರಿಗಳು ಆ ನೋವಿನಿಂದ ಕುಟುಂಬದ ನಾವು ಹೇಗೆ ಇರಬೇಕಂತೇಳಿ ನಾವು ಮತ್ತೆ ಮೀಟಿಂಗ್ ಮಾಡಿ ಅದಕ್ಕೊಂದು ಯೋಜನೆ ರೂಪಿಸ್ತೇವೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.